ಡಿಯರ್ ಆಫೀಸರ್ಸ್, ಈ ಮೀಟಿಂಗ್ನ ಕರೆದಿರೋ ಉದ್ದೇಶ ಏನು ಅಂದ್ರೆ ಕಳೆದ 2 ವರ್ಷಗಳಿಂದ ಸಿಟಿನಲ್ಲಿ ಕ್ರೈಮ್ಗಳು ಮೇಲಿಂದ ಮೇಲೆ ನಡೀತಾ ಇವೆ. ಜನರಿಗೆ ನಮ್ಮ ಎಫಿಷಿಯನ್ಸಿ ಮೇಲೆ ಅನುಮಾನ ಬರೋ ರೀತಿನಲ್ಲಿ ದರೋಡೆಗಳು, ಕೊಲೆಗಳು ನಡೀತಾ ಇವೆ. ಇದನ್ನೆಲ್ಲ ಯಾರು ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ, ಇದ್ರ ಹಿಂದೆ ಯಾರಿದ್ದಾರೆ, ಈ ಕ್ರೈಮ್ಗಳ ಉದ್ದೇಶ ಏನು, ಇದೆಲ್ಲದರ ಬಗ್ಗೆ ಒಂದೇ ಒಂದು ಚಿಕ್ಕ ಕ್ಲೂ ಕೂಡ ನಮಗೆ ಸಿಗದೇ ಇರೋ ಹಾಗೆ ಚಳ್ಳೆ ಹಣ್ಣು ತಿನ್ನಿಸ್ತಿದ್ದಾರೆ ಅಂದ್ರೆ ದಿಸ್ ಈಸ್ ರಿಯಲಿ ಶೇಮ್ಫುಲ್ ಆನ್ ಅವರ್ ಡಿಪಾರ್ಟ್ಮೆಂಟ್. ಒಬ್ಬ ಪಿಸಿಯಿಂದ ಹಿಡಿದು ನಮ್ಮಗಳವರೆಗೂ ಹಗಲು ರಾತ್ರಿ ನಿದ್ದೆ ಕೆಡಿಸ್ತಿರೋ ಆ ಖದೀಮರ ಬಗ್ಗೆ ಬರೀ ನಿಗಾ ಇಡೋದು ಮಾತ್ರ ಅಲ್ಲ, ಅವ್ರನ್ನ ಹಿಡಿದು ಬಲಿ ಹಾಕ್ದಾಗ ಮಾತ್ರ ಜನರಿಗೆ ಈ ಖಾಕಿ ಬಗ್ಗೆ ಗೌರವ ಬರುತ್ತೆ. ಇಲ್ಲ ಅಂದ್ರೆ ಜನ ನಮ್ಮನ್ನ ಕೇವಲ ಗವರ್ನಮೆಂಟ್ ವಾಚ್ಮೆನ್ ಅನ್ಕೊಂಡ್ಬಿಡ್ತಾರಷ್ಟೇ. ಇನ್ ಮುಂದೆ ಮಿಂಚಿನ ಕಾರ್ಯಾಚರಣೆ ನಡೆಸಿ ಅವರು ಯಾರು ಅನ್ನೋದನ್ನ ಕಂಡು ಹಿಡಿಯೋದೇ ನಮ್ಮ ಡಿಪಾರ್ಟ್ಮೆಂಟಿನ ಕೆಲಸ. ಇದಕ್ಕೆ ನಿಮ್ಮ ಸಪೋರ್ಟು, ಸಲಹೆ ನನಗೆ ಬೇಕು. ಮಿಸ್ಟರ್ ಚಲಪತಿ, ಈ ಕೇಸ್ನ ನಿಮಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಇದನ್ನ ಸಾಲ್ವ್ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ಎಸ್ ಸರ್. ಗುಡ್ ಲಕ್. ಥ್ಯಾಂಕ್ ಯು ಸರ್. ದಟ್ಸ್ ಆಲ್. ಸೇಟ ನಮಸ್ಕಾರ. ಏನ ನಮಸ್ಕಾರ ಸಮಯ. ನಮಸ್ಕಾರ. ಒಡವೆ ಐತೆ, ಹಾ ತಗತ್ಯಾ? ತೋರ್ಸ್ ಮತ್ತೆ. ಎಷ್ಟು ಕೊಡ್ಬೇಕಾ? 3 ಲಕ್ಷ. ಹೇ ನೀನ 50,000 ಕೊಡ್ತೀನಿ ಅಷ್ಟೇ. ಇದೆಲ್ಲ ಎಂತೆಂತ ಒಡವೆ ಗೊತ್ತಾ? ನನಗೆ ನೋಡು. ನೀವ್ ಎಲ್ಲಿಂದ ತಂದಿರಿ ಅಂತ. ಸರಿ 80,000 ಕೊಟ್ಬಿಡು. 50,000 ಮೇಲೆ 5 ಪೈಸೆ ಆದ್ರೆ ನನಗೆ ಬೇಡ. ಕೊಡಪ್ಪ ನೀನು 80,000. ಇವ್ನಪ್ಪ, ತಗೋ ಸರಿ ಬಿಡು. ಸರಿ ತೀಸ್ ಕೊಡು ಕೊಡು ಕೊಡು. ನನ್ನ ಮಕ್ಕಳಿಂದ ಟೈಮ್ ಸಿಕ್ಕ ಸಾಕು ಅಂತ ಕಾಯ್ತಾ ಬಿಡು. ಲಾಭಲ್ ಬಿಟ್ರ ನಮಸ್ಕಾರ ಭಟ್ರೆ. ಓಹ್ ಬನ್ನಿ ಗೌಡ್ರೆ ಬನ್ನಿ. ಇದ್ಕಿದಂಗೆ ಮಾಯ ಆಗ್ಬಿಡ್ತೀರಾ, ಇದ್ಕಿದಂಗೆ ಪ್ರತ್ಯಕ್ಷ ಆಗ್ಬಿಡ್ತೀರಾ. ನಿಮ್ಮ ಆಳ ಅಂತರಾಳನೇ ಗೊತ್ತಾಗಲ್ವಲ್ರಿ? ಅಯ್ಯೋ ಬಿಡಿ ಭಟ್ರೆ, ಊರಿಗೆ ಬಂದವಳು ನೀರಿಗೆ ಬರ್ದೇ ಇರ್ತಾಳ. ಏನೇ ಆಗ್ಲಿ ನಿಮ್ ಪಾದಕ್ಕೆ ಬರ್ಬೇಕು, ಅದಕ್ಕೆ ಬಂದೆ. ಅಂದಂಗೆ ಮಂಡ್ಯ ಪಿತ್ರಾರ್ಜಿತ ಆಸ್ತಿಲಿ ನಿಮ್ಗೆ 3.25 ಕೋಟಿ ಹಿಸ್ಸೆ ಬಂತು ಅನ್ನೋ ವಿಷಯ ಗೊತ್ತಾಯ್ತು. ಹಂಗೆ ಶ್ರೀರಂಗಪಟ್ಟಣದಲ್ಲಿ 40 ಎಕರೆ ನಾಲೆ ಬೈಲ್ ಗದ್ದೆ ತಗೊಂಡಿದ್ದೀರ ಅಂತ ಗೊತ್ತಾಯ್ತು. ಅದರಲ್ಲಿ 2 ಎಕರೆ ಫ್ರೀ ಬಿಟ್ಕೊಂಡ್ಬಿಟ್ಟು ದೊಡ್ಡದಾಗಿ ಮನೆ ಕಟ್ತಾ ಇದ್ದಾರೆ. ಅದೇನು ರೆಸಾರ್ಟೇ ಮಾಡ್ತಾರೋ ವಾಸಕ್ಕೆ ಮನೆನೇ ಮಾಡ್ತಾರೋ ಗೊತ್ತಾಗ್ತಾ ಇಲ್ಲ. ಒಟ್ನಲ್ಲಿ ಗೌಡ್ರು ಎಲ್ಲ ಗ್ರೈನೆಟ್ ನಲ್ಲೇ ಮುಚ್ತಾವ್ರೆ ಅಂತ ಹೇಳಿದ್ರು. ಅಯ್ಯೋ ಬಿಡಿ ಭಟ್ರೆ, ಆನೆ ಹೊಟ್ಟೆ ಗರ್ಕಾಸನ ಮಜ್ಜಿಗೆ ಅಂದಂಗೆ ಏನೇ ಆಗ್ಲಿ ನಿಮ್ಮಷ್ಟು ಚಾಲಾಕಿ ಅಲ್ವಲ್ಲ ನಾವು. ಅಂದ್ರೆ ದಂಡು ಪಾಳ್ಯದವ್ರನ್ನ ಎತ್ ಕಟ್ತೀರಿ, ಕೆಲಸ ಮುಗಿಸ್ತೀರಿ. ಕೆಲಸ ಆದ್ಮೇಲೆ ಮಡಿಕೇರಿಗೋ, ಶನಿವಾರ ಸಂತೆಗೋ, ಟೀ ಎಸ್ಟೇಟ್ಗೋ, ಕಾಫಿ ಎಸ್ಟೇಟ್ಗೋ ಕಳಿಸ್ತೀರಿ. 15 ದಿವಸ 20 ದಿವಸ ಆದ್ಮೇಲೆ ಕರ್ಸ್ಕೊತೀರಿ. ಏನೇ ಆಗ್ಲಿ ನಿಮ್ಮಷ್ಟು ನಾವು ಮಾಡಕ್ಕಾಯ್ತದ ಭಟ್ರೆ? ಅದಕ್ಕೋಸ್ಕರನೇ ಅವಾಗವಾಗ ಪಿಟಿಕೆ ಸಾಕ್ಸಿ ಫೈನ್ ಕಟ್ಸ್ಬಿಟ್ಟು ಬಿಡಿಸ್ತಾ ಇದ್ದೀನಿ. ಬದುಕಕ್ಕೆ ಏನಾದ್ರೂ ಒಂದಂದೆ ಮಾಡ್ಲೇಬೇಕಲ್ಲ ಗೌಡ್ರೆ. ಇದೇ ನೀವು ಬಿಡಿ ಭಟ್ರೆ, ಕೊಪ್ಪರಿಗೆ ಒಳಗೆ ಹಾಕೊಂಬಿದ್ದಂಗೆ ಎಂತ ಕೆಲಸ ಆದ್ರೂ ಹೂವಿನ ಸರ ಎತ್ತದಾಗ ಮುಗಿಸ್ಬಿಡ್ತೀರಿ. ಅದಕ್ಕೆ ಅಲ್ವೇ ನನ್ನ ತಮ್ಮ ಹತ್ರ ಬಂದಿದ್ದು. ಹೇಳಿ, ಈ ಬಡವನಿಂದ ಏನ್ ಸೇವೆ ಆಗ್ಬೇಕು? ಸ್ವಲ್ಪ ರಿಸ್ಕೆ. ರಿಸ್ಕ್ ಜಾಸ್ತಿ ಆದಷ್ಟು ಕೆಂಪು ನೋಟಿನ ಕಟ್ಟಿರ್ತಾವಲ್ಲ, ಅವು ಜಾಸ್ತಿ ಆಗ್ತವೆ. ನೀವೇನು ಯೋಚನೆ ಮಾಡಬೇಡಿ. 20 ಲಕ್ಷ ಕಳಿಸ್ಬಿಟ್ಟು ನಿಶ್ಚಿಂತೆ ಆಗಿದ್ಬಿಡಿ. ಅದಕ್ಕೆ ಅಲ್ವಾ ಭಟ್ರೆ ತಮ್ಮ ಹತ್ರ ಬಂದಿದ್ದು. ಇದನ್ನ ದಯವಿಟ್ಟು ತಾವ್ ಇಟ್ಕೊಳ್ಳಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ. ನಾನು ಮತ್ತೆ ಬಂದು ಭೇಟಿ ಆಯ್ತೀನಿ. ಆಯ್ತಾಯ್ತು, ಬನ್ನಿ. ತಾಗದೆ ಮಾ ವೀಕ್ನೆಸ್ ಕೃಷ್ಣ ಕಾಯ್ ಬಿಡು. ತಾಗಿನ తర్వాత ಪರವಾಗಿಲ್ಲ ಕೊಂಡ್ರು, ಒಳ್ಳೆ ಪ್ಯಾಲೇಸ್ ಅಲ್ಲೇ ಸೆಟ್ಲ್ ಆಗಿದ್ದೀರಾ. ಏನ್ ದಪ್ಪ ಸ್ವಾಮಿಗಳು ನಮ್ಗಳು ನೋಡ್ಕೊಂಡು ಇಲ್ಲಿ ಗಂಟ ಬಂದ್ಬಿಟ್ಟಿದ್ದೀರಾ? ನಿನ್ನ ಹೀರೋ ಆಗಿ ಹಾಕೊಂಡು 70mm ನಲ್ಲಿ ಈಸ್ಟಮನ್ ಕಲರ್ ನಲ್ಲಿ ಒಂದು ಕನ್ನಡ ಪಿಕ್ಚರ್ ತೆಗಿಬೇಕು ಅಂತ. ತೆಗೀರಿ ಸ್ವಾಮಿ, ಈಗಿರೋ ಹೀರೋಗಳ ಮುಸುಡಿಗಿಂತ ನನ್ ಮುಸುಡಿ ಚೆನ್ನಾಗಿಲ್ವಾ? ಯಾಕೆ ಕೇಳಣ, ಒಂದ್ಸತಿ ಕನ್ನಡಿ ಒಳಗ್ ನೋಡ್ಕೋ. ಹಿಟ್ಟಿನ ಮಡಿಕೆ ಕೆಳಗಡೆ ಸೀಕ್ಲಿರುತ್ತಲ್ಲ, ಹಂಗಿದೆಯಾ? ಇದು ಯಾವ ಸೀಮೆನ ಸ್ವಾಮಿ? ಯಾಕೋ ನಾವುಗಳು ಕರ್ದಾಗ ಬರಲ್ಲ, ನಿಮ್ಗಳಿಗೆ ಎದ್ದಾಗ ಬಂದ್ಬಿಡ್ತೀರಾ? ಏನ್ ದೊಡ್ಡ ಶೆಷನ್ ಸಾಹೇಬ ಇವನು. ಕರ್ದಿದ ತಕ್ಷಣನೇ ಕಚ್ಚೆ ಕಟ್ಕೊಂಡು ಓಡ್ ಬಂದ್ಬಿಡಕ್ಕೆ. ಏಯ್, ಕೆಲ್ಸ ನೋಡಗಲೇ. ಅಯ್ಯ ಭಟ್ರೆ, ಮೊದ್ಲು ಸೇ ಬಿಟ್ಕೊಳ್ಳಿ. ನಾನ್ ನಿಮ್ ಜೊತೆ ಬಿಟ್ಕೊಂಡು ತಕ್ಕತ್ತೆ ಅಂತ ಡ್ಯಾನ್ಸ್ ಮಾಡಕ್ ಬಂದಿಲ್ಲ. ಮಲ್ಲಿ ಎಂಟ್ಕೋಸ್ತೀರಿ ಸಮಯ? ಒಂದು ದೊಡ್ಡ ಡೀಲ್ ತಗೊಂಬಂದಿದ್ದೀನಿ. ಎಲ್ರು ಕೊಡ್ತಾ ಬಂದು ನಿಮಗ್ ಕಾಸು ಕೊಟ್ಬಿಟ್ಟು ಮಾತಾಡ್ತಾರ. ನೀವು ನೋಡಿದ್ರೆ ನಮ್ಗೆ ಕಾಸು ಕೊಟ್ಬಿಟ್ಟು ಮಾತಾಡ್ತಾ ಇದ್ದೀರಾ. ಕಾರ್ಯವಾಸಿ ಕತ್ತೆ ಕಾಲ್ ಕಟ್ಟು ಅಂತ ಗಾದೆ ಮಾತೆ ಐತಲ್ರಪ್ಪ. ನಾವೇನ್ ಕತ್ಗಳ? ಕತ್ತೆ ತಿನ್ನೋ ನಿಮ್ಮನ್ನೇ ಯಾರಾದ್ರೂ ಕತ್ತೆ ಅಂದ್ರೆ ಆಗತ್ತೇನೋ? ಇಸಿಗೆ ಬನ್ನಿ ಸಮಯ.
ಸ್ವಾಮಿ ಅದಕ್ಕೆ ಯಾಕೆ ತಲೆಗಳು ಕಟ್ಕೋತೀರಾ ಜಾಸ್ತಿ ಆಯಾ ಹ್ಞೂ ಏಯ್ ವಿಷಯನ ಅಷ್ಟೊಂದು ಹಗುರವಾಗಿ ತಗೋಬೇಡಿ ಕಂಡ್ರೋಲಿ. ಮ್ಯಾಟ್ರ್ ಏನಾದರೂ ಹೊರಗಡೆ ಲೀಕ್ ಆಯ್ತು ಅಂದ್ರೆ ನಿಮ್ಮೆಲ್ಲರ ತಲೆ ನನ್ನ ಕುತ್ತಿಗೆ ಎಲ್ಲ ಉರುಳೋಗುತ್ತೆ. ಹುಷಾರು. ಅನುಮಾನ ಇದ್ರೆ ನೀವು ನಮ್ಗಳ ಜೊತೆ ಬನ್ನಿ ಸ್ವಾಮಿ. ಯಾಕೇಳು ಕರಿ ಕೋಟ್ ಕಿತ್ತಾಕ್ಬಿಟ್ಟು ನಿಮ್ ಜೊತೆ ಕುತ್ತಿಗೆ ಕುಯ್ಯಕ್ ಬರ್ತೀನಿ. ಕೆಲಸ ನೋಡು. ತಗೊಳ್ಳೋ. ನೀ ಪನೈಂದಿ ಅನ್ಕ ಸ್ವಾಮಿ. ಅಲ್ಲ ಕಣ್ರು, 2,000ಕ್ಕೆ 3,000ಕ್ಕೆ ಯಾರನ್ ಬೇಕು ಅಂದ್ರೆ ಅವ್ರನ್ನ ಎತ್ತು ಬಿಡ್ತೀರಾ? ಕತ್ ಕುಯ್ದ್ಮೇಲೆ ಅವ್ರ ಮೈ ಮೇಲೆ ಇರೋ ಒಡವೆ, ಅವ್ರ ಹತ್ರ ಇರೋ ಕಾಸು ನಮ್ಗೇನೆ ಸ್ವಾಮಿ. ಗಾಡ್ ಮೃಗಕ್ಕಿನ್ನ ಕಡೆ ನನ್ನ ಮಕ್ಕಳು. ಸುಶೀಲಾ, ಮದ್ವೆ ಆದಾಗಿಂದ ನಿನಗೆ ತವ್ರ ಮನೆಗೆ ಹೋಗ್ಬೇಕು ಅಂತ ಅನಿಸ್ಲೇ ಇಲ್ವಾ? ಇಲ್ಲಿದ್ರೆ ನನಗೆ ತವ್ರ ಮನೇಲೇ ಇದ್ದೀನಿ ಅಂತ ಅನ್ಸುತ್ತೆ. ಅದಕ್ಕೆ ಅಮ್ಮ ಇಲ್ಲಿಲ್ಲ ಅಂತ ನನಗೆ ಯಾವತ್ತೂ ಅನ್ಸೇ ಇಲ್ಲ ಗೊತ್ತಾ. ಏನಾಯ್ತು ಸುಶೀಲಾ? ಸುಶೀಲಾ, ಏನಾಯ್ತಮ್ಮ? ಸುಶೀಲಾ, ನನಗೆಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ. ನಿನಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹರಿನ ಚಿಕ್ಕ ವಯಸ್ಸಿಂದ ಎತ್ತಿ ಮುದ್ದಾಡಿ ಸಾಕ್ತೆ. ಈಗ ಅವನ ಮಗುನ ಎತ್ತಿ ಮುದ್ದಾಡೋ ಭಾಗ್ಯ ಆ ದೇವ್ರು ನನಗೆ ಕೊಟ್ಟಿದ್ದಾನೆ. ಇದಕ್ಕಿಂತ ಭಾಗ್ಯ ಇನ್ನೇನ್ ಬೇಕು ಹೇಳು? ತಾಯಿ ಆಗೋದ್ರಲ್ಲಿ ಎಷ್ಟು ಸಂತೋಷ ಇದೆ ಅಂತ ನನಗೀಗ ಅರ್ಥ ಆಗ್ತಿದೆ. ಈ ಸಂತೋಷ ಸುದ್ದಿನ ಮೊದಲು ಹರಿಗೆ ಹೇಳಬೇಕು. ಬೇಡ ಅದಕ್ಕೆ, ಇಷ್ಟು ಸಂತೋಷವಾದ ವಿಷಯನ ನೇರವಾಗಿ ನಾನೇ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ಬೇಕು. ಆಗ ಅವ್ರಿಗಾಗೋ ಆನಂದನ ನನ್ನ ಕಣ್ಣಾರೆ ನೋಡ್ಬೇಕು. ಸರಿಮ್ಮ, ನೀ ಸ್ನಾನ ಮಾಡಿ ದೇವ್ರ ದೀಪ ಹಚ್ಚು. ನಾನು ಪಾಯಸ ಮಾಡ್ಕೊಂಡು ಬರ್ತೀನಿ. ಸ್ವಲ್ಪ ನೀರು ಕೊಡ್ತೀರಾ? ಹಾಂ. ಯಾರು ಮೊದಲು ಹೊಡಿತಾರೋ
ಅವರೇ ಮೊದಲು ಮಾಡೋದು ಗೊತ್ತಿಲ್ಲ. ದಯವಿಟ್ಟು ನಿಮ್ ಕೈ ಮುಗಿತೇನೆ. ನನ್ನ ಹೊಟ್ಟೆಲಿ ಮಗುವಿದೆ. ಬಿಟ್ಬಿಡ್ರು. ಕೈ ನನ್ನ ಕೈ ಮುಗಕ್ಕೆ. ಅಯ್ಯೋ ದೇವ್ರೆ. ಅವಳ ಬಿಟ್ಬಿಡ್ರು. ಬಿಟ್ಬಿಡಿ. ಜಲ್ದಿ ಜಲ್ದಿ ಏನ್ರ ನಡಿ ಬ್ಯಾಗ್ಲ ಪೆಟ್ಕರ ಏಯ್ ಬಂದ್ರ ನಿಮ್ಗೆ ಹೇಳ್ತಾ ಇರೋದು. ಅವತ್ತು ನಾನು ನಿಮ್ ಕೈಗೆ ದುಡ್ಡು ಕೊಟ್ಟಿದ್ದಷ್ಟೇ. ಅವತ್ತೇ ನಿಮ್ಮೆಲ್ಲರ ಮುಸುಡಿ ನೋಡಿದ್ದು. ಆಮೇಲೆ ಇವತ್ತೇ ನೋಡ್ತಾ ಇರೋದು. ದಿನ ಬೆಳಗಾದ್ರೆ ಪೇಪರ್ ಓದ್ತಾ ಇದ್ದೀನಿ, ಟಿವಿ ಒಳಗೆ ನೋಡ್ತಾ ಇದ್ದೀನಿ. ಅಲ್ಲಿ ರೇಪು ಇಲ್ಲಿ ಮರ್ಡ್ರು ಅಂತ ನಮ್ ಕೆಲಸ ಮಾತ್ರ ಏನು ಕಿಸಿಲಿಲ್ಲ ನೀವು. ಅದಷ್ಟು ಸುಲಭ ಅಲ್ಲ ಸ್ವಾಮಿ. MLA ಮನೆಯವ್ರನ್ನ ನೀವೆತ್ತ ಕೇಳಿದ್ದು. ಮನೆ ಇರೋದು ಮಲ್ಲೇಶ್ವರಂ ಅಲ್ಲಿ. 24 ಗಂಟಲು ಜನ ಉಂಟಾರು. ಲೈ ಏನ್ ಮಾತಾಡ್ತೀಯೋ ಕಸುಬ್ದಾರ ಆಗಿ. ಯಾರು ಇಲ್ದಲೇ ಇರೋ ಸಮಯ ನೋಡಿ ಬಾಗಿಲು ಹೊಡೆದು ನುಗ್ಗಿ ಎತ್ತು ಬಿಡ್ರು. ಅಯ್ಯೋ ಸಮಯ ಹುಡುಗ ಅಂದಾಗ ಕಣ್ಗಳ ಮೊಬ್ಬಾಗ ಯಾರ್ದ ಮನೆಗೆ ನುಗ್ಬಿಟ್ಟು ಆಮೇಲೆ ಇನ್ನೇನು ಬಂದಾರಿಗೆ ಸುಂಕಿಲ್ದಂಗೆ 2 ಹೆಣ್ಮಕ್ಳಿದ್ದು. ನನ್ನ ಮಕ್ಕಳ ಕಾಗಕ್ಕನ್ ಮಾಡ್ರಿ ಅಂದ್ರೆ ಗೂಗಕ್ಕನ್ ಮಾಡಿ ಕೂರ್ಸಿದಿರಲ್ಲೋ. ನಾನು ಏನ್ ಹೇಳಿ ಈಗಿತ್ತ ಹಂಗಾಗಲ್ಲ ಬಿಡಿ ಸ್ವಾಮಿ. 2 ದಿನದಲ್ಲಿ ಕೆಲಸ ಮುಗಿಸ್ತೀವಿ. ಆದಷ್ಟು ಬೇಗ ಮಾಡಿ ಮುಗಿಸಿ. ನನ್ನ ತಲೆನೋವು ನಿಮಗೆ ಹಂಗ ಅರ್ಥ ಆಗ್ಬೇಕು.
ಆಗ್ಲಿಂದ ಹೇಳ್ತಾನೆ ಇದ್ದೀನಿ, ಹೋಗಿ ನಿಧಿನ ಸ್ಕೂಲಿಂದ ಕರ್ಕೊಂಬರ್ಬೇಕು ಅಂತ. ಕಿವಿ ಮೇಲೆ ಹಾಕೋತಾ ಇಲ್ವಲ್ಲ. ಇತ್ತೀಚ್ಕಂತೂ ನಿಮ್ಗೆ ಯಾವಾಗ್ಲೂ ಈ ಮರ್ಡರ್ ಕೇಸು ಆ ಮರ್ಡರ್ ಕೇಸು ಬರೀ ಇದೇ ಆಗೋಯ್ತು. ನೀವ್ ತಲೆ ಕೆಡಿಸ್ಕೊಳೋದ್ ಸಾಲ್ದು ಅಂತ ನಮ್ ತಲೆನೂ ಕೆಡಿಸ್ತಾ ಇದ್ದೀರಾ. ನಿನಗ್ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನೀನೇ ಹೋಗಿ ಕರ್ಕೊಂಡ್ ಬಾ. ನನ್ ಒಂಟಿಯಾಗಿರೋಕ್ ಬಿಡು, ಹೋಗೋ. ಐ ಆಮ್ ಸಾರಿ ಭಾರತಿ, ತುಂಬಾ ಟೆನ್ಷನ್ ಅಲ್ಲಿದ್ದೇನೆ. ಅರ್ಥ ಮಾಡ್ಕೋ. ದಿನ ಬೆಳಗಾದ್ರೆ ಕೊಲೆ, ರೇಪು, ದರೋಡೆ ಇದೆಲ್ಲ ಮಾಡ್ತಿರೋ ಗ್ಯಾಂಗು ಯಾರು, ಎಲ್ಲಿದ್ದಾರೆ, ಒಂದು ಕ್ಲೂನು ಸಿಗ್ತಾ ಇಲ್ಲ. ನನ್ಗಿಷ್ಟು ವರ್ಷ ಸರ್ವಿಸ್ನಲ್ಲಿ 2-3 ದಿನದಲ್ಲೇ ಕ್ರಿಮಿನಲ್ಸ್ನ ಹಿಡಿದಿದ್ದೀನಿ. ಆದ್ರೆ ಆಲ್ರೆಡಿ 40 ಮರ್ಡರ್ಸ್ ಆಗೋಗಿದೆ. ನನ್ನಿಂದ ಏನು ಮಾಡೋಕ್ಕಾಗ್ತಾ ಇಲ್ಲ, ಏನು ಮಾಡೋಕ್ಕ. ಇದೆಲ್ಲ ನೋಡ್ತಿದ್ರೆ ಏನು ಮನುಷ್ಯರೇ ಮಾಡ್ತಿದ್ದಾರೋ ಅಥವಾ ಬೇರೆ ಗ್ರಹದಿಂದ ಬಂದ ರಾಕ್ಷಸ ಮೃಗಗಳೇ ಮಾಡ್ತಿದ್ದೇವೋ ಗೊತ್ತಾಗ್ತಾ ಇಲ್ಲ. ಏನ್ ಹೇಳ್ತಾ ಇದ್ದೀರಾ? ಇವತ್ತು ಏನಾಗಿದೆ ಅಂತ ಗೊತ್ತಾ ಭಾರತಿ? ಅತ್ತೆ ಸೊಸೆನ ಇಬ್ಬರನ್ನೂ ಅಮಾನುಷವಾಗಿ ರೇಪ್ ಮಾಡಿ ಕೊಲೆ ಮಾಡಿದ್ದಾರೆ. ಗಂಡನಿಗೆ ಅವನ ಹೆಂಡತಿ ಪ್ರೆಗ್ನೆಂಟ್ ಅನ್ನೋ ವಿಷಯನೇ ಗೊತ್ತಿಲ್ಲ. ಹಾಸ್ಪಿಟಲ್ ಹೋಗಿ ಅಟಾಪ್ಸಿ ರಿಪೋರ್ಟ್ ನೋಡಿ ನಾನ್ ಹೇಳಿದ ಮೇಲೇನೆ ಅವನ್ ಗೊತ್ತಾಗಿತ್ತು. ಅವನ ಮುಖದಲ್ಲಿ ದುಃಖ ನೋಡ್ತಿದ್ರೆ ನನ್ನ ಅಸಮರ್ಥತೆ ಏನು ಅಂತ ನನಗೆ ಅರ್ಥ ಆಗ್ತಾ ಇದೆ. ಇಲ್ಲ ಭಾರತಿ, ಐ ಆಮ್ ಅನ್ಫಿಟ್. I have decided to resign my job. ರೀ, ನೀವು ಧೈರ್ಯ ಕೆಡಬೇಡಿ. ಆ ಕೇಸ್ಗಳನ್ನೆಲ್ಲ ನೀವು ಸಾಲ್ವ್ ಮಾಡ್ತೀರಾ. ಆ ಸಾಮರ್ಥ್ಯ ನಿಮ್ಗಿದೆ.